ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಕ್ಯಾರಕಟ್ಟೆಯಲ್ಲಿ ಬಸವೇಶ್ವರ ಸ್ವಾಮಿಯ ರಥೋತ್ಸವ. ಹರಪನಹಳ್ಳಿ ತಾಲೂಕಿನ ಕ್ಯಾರಕಟ್ಟೆ ಗ್ರಾಮದಲ್ಲಿ ಪ್ರತಿ ವರ್ಷ ಬಸವ ಜಯಂತಿ ಪ್ರಯುಕ್ತ ದಿನಾಂಕ 24/2026 ಸೋಮವಾರದಂದು ಸಂಜೆ 7:30ಕ್ಕೆ ಊರ ಹೊರಗಿನಿಂದ ಪ್ರಾರಂಭಗೊಂಡ ರಥೋತ್ಸವವು ವಿವಿಧ ವಾದ್ಯಗಳಾದ ಸಮಾಳ, ನಂದಿಕೋಲು, ಹಲಗೆ ಹಾಗೂ ಪಟಾಕಿ ಸಿಡಿಸುತ್ತಾ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ರಥೋತ್ಸವ ನೆರವೇರಿತು. ಬೆಳಗ್ಗೆಯಿಂದಲೇ ಬಸವೇಶ್ವರ ಸ್ವಾಮಿಗೆ ದೀಡು ನಮಸ್ಕಾರ, ಹಣ್ಣು ಕಾಯಿ, ಹಾರ ನೈವೇದ್ಯ ಅರ್ಪಿಸಿ ಭಕ್ತರು ತಮ್ಮ ಭಕ್ತಿ ಸಮರ್ಪಿಸಿದರು. ಸಂಜೆ ಭಕ್ತರು ರಥೋತ್ಸವದ ಚಕ್ರಕ್ಕೆ ತೆಂಗಿನಕಾಯಿ ಒಡೆದರು, ರಥೋತ್ಸವಕ್ಕೆ ಬಾಳೆಹಣ್ಣು ಎಸೆದರು. ಈ ರಥೋತ್ಸವದಲ್ಲಿ ಒಂದು ವಿಶೇಷವಾದ ಸಂಗತಿ ನಡೆಯಿತು. ಅದೇನೆಂದರೆ, ಇದೇ ಊರಿನ ಚಿಕ್ಕ ಮಕ್ಕಳಾದ ಸಮರ್ಥ್ ಶಾನ್ಭೋಗ್ ಮತ್ತು ಜೀವನ್ ಶಾನ್ಭೋಗ್ ಎಂಬ ಇಬ್ಬರು ಹುಡುಗರು ಶ್ರೀ ಬಸವೇಶ್ವರ ಸ್ವಾಮಿ ರಥದಂತೆಯೇ ಚಿಕ್ಕ ಬಸವೇಶ್ವರ ರಥವನ್ನು ಸಿದ್ಧ ಮಾಡಿರುವುದು ತುಂಬಾ ವಿಶೇಷವೆನಿಸಿತು. ಇದೇ ಸಂದರ್ಭದಲ್ಲಿ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಠದ ಸ್ವಾಮಿಗಳಾದ ಅಭಿಷೇಕ್ ಹಿರೇಮಠ್, ಮುಖಂಡರಾದ KG ಶಿವಯೋಗಿ, P ಕೊಟ್ರಗೌಡ, ಗುಂಡಗತ್ತಿ ಕೆಂಚನಗೌಡ, K ಶಿವಾನಂದ, K ವಿಜಯಕುಮಾರ್, B ಹಾಲೇಶಪ್ಪ, G ಕೆಂಚಪ್ಪ, N ನಂದ್ಯಪ್ಪ, B ಸಣ್ಣಶಂಕರಪ್ಪ, D ಹಾಲಪ್ಪ, M ಪರಸಪ್ಪ, ಪಾಟೀಲ್ ಬಸವರಾಜ್, M ಕರಿಯಪ್ಪ, S ಮಂಜಪ್ಪ, DM ಕೊಟ್ರಯ್ಯ, KG ವೀರಣ್ಣ, KM ಪಂಚಯ್ಯ, ಹನುಮಂತ, ಮಡವಾಡ್ರ ಚಂದ್ರಪ್ಪ, K ಮಂಜುನಾಥ್, KS ಪತ್ರೇಶ್, ಪರಸಪ್ಪ ಹಾಗೂ ಸುತ್ತಮುತ್ತಲ ಹಳ್ಳಿಯ ಮುಖಂಡರು, ಗ್ರಾಮಸ್ಥರು ಮತ್ತು ವಿವಿಧ ವಾದ್ಯ ವೃಂದದವರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.